ನಮಸ್ತೆ ಎಲ್ರಿಗೂ. ಹೊಸ ಜಾಬ್ ಅಪ್ಡೇಟ್ಗೆ ಸುಸ್ವಾಗತ. ಒಂದು ಹೊಸ ರಾಜ್ಯ ಸರ್ಕಾರದ ಹುದ್ದೆ ಜಾಬ್ ಅಪ್ಡೇಟ್ ಕೊಡ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು ನೀವು, ಇದು ರಾಜ್ಯ ಸರ್ಕಾರದ ನೇರ ನೇಮಕಾತಿ ಆಗಿರುತ್ತೆ ಮತ್ತು ಇದಕ್ಕೆ ಯಾವುದೇ ಪರೀಕ್ಷೆ ಇರೋದಿಲ್ಲ. ಇದೊಂದು ತುಂಬ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಯಾವ್ಯಾವ ಕ್ಯಾಂಡಿಡೇಟ್ಸ್ ರಾಜ್ಯ ಸರ್ಕಾರದ ಹುದ್ದೆಗಳನ್ನ ನೋಡ್ತಾ ಇದ್ದೀರಾ ಮತ್ತು ಪರೀಕ್ಷೆ ಇಲ್ದೇ ಆದಷ್ಟು ಸುಲಭವಾಗಿ ಜಾಬ್ನ ಪಡ್ಕೊಳ್ಳೋಂಥ ವಿಧಾನ ಇದಾಗಿರುತ್ತೆ. ಈ ಹುದ್ದೆನ ಖಂಡಿತ ಅಪ್ಲೈ ಮಾಡ್ಕೊಳ್ಳಿ. ಕೊನೆ ದಿನಾಂಕ ಬಂದು 8 ಫೆಬ್ರವರಿ 2026 ಆಗಿರುತ್ತೆ. ವಯಸ್ಸು ಬಂದು 18ರಿಂದ 40 ವಯಸ್ಸನ್ನು ಅಪ್ಲೈ ಮಾಡ್ಕೋಬೋದು. ಇದೊಂದು ತುಂಬ ಅಡ್ವಾಂಟೇಜ್. ಮತ್ತು ಕ್ವಾಲಿಫಿಕೇಷನ್ ಇಲ್ಲಿ ನೋಡ್ಬೋದು, ನಾನು PUC ಅಥವಾ ITI ಪಾಸ್ ಆದರೆ ಸಾಕು ಅಂತ ಕೊಟ್ಟಿದ್ದೀನಿ ಈ ತಮ್ಮನೇಲಿ. ಸೊ ಮತ್ತೆ ಏನು ಬೇಕಾಗುತ್ತೆ ನೋಡೋಣ. ಹೌದು, ಇದು ರಾಜ್ಯ ಸರ್ಕಾರದ ನೇರ ನೇಮಕಾತಿಯಾಗಿದೆ. ಪರೀಕ್ಷೆ ಇರೋದಿಲ್ಲ. ಮತ್ತು ಪರೀಕ್ಷೆ ಇಲ್ಲ ಅಂದರೆ ಮತ್ತೆ ಏನಿರುತ್ತೆ, ಹೇಗೆ ಸೆಲೆಕ್ಷನ್ ಇರುತ್ತೆ, ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅಂತ ನೆಕ್ಸ್ಟ್ ನಾನು ಹೋಗ್ತಾ ಹೇಳ್ತೀನಿ. ಇದಕ್ಕಿಂತ ಮುಂಚೆ ಕೊನೆ ದಿನಾಂಕ 8ನೇ ಫೆಬ್ರವರಿ 2026 ಇರೋದ್ರಿಂದ ಆದಷ್ಟು ಬೇಗ ಇದನ್ನು ಜಾಬ್ನ ಅಪ್ಲೈ ಮಾಡ್ಕೊಳ್ಳಿ. ಮತ್ತು ನಿಮ್ದು ಯಾವುದೇ ಫ್ರೆಂಡ್ಸ್ ಇದ್ದರೂ ಕೂಡ ಅವ್ರಿಗೂ ಕೂಡ ನೀವು ರೆಫರ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಹುದ್ದೆ ಹೆಸರು ಬಂದು ಕರ ವಸೂಲಿಗಾರರು ಅಥವಾ ಬಿಲ್ ಕಲೆಕ್ಟರ್ ಅಂತ ಕೊಟ್ಟಿದ್ದಾರೆ. ಸೊ ರಾಜ್ಯ ಸರ್ಕಾರದ ಜಾಬ್ ಆಗಿರೋದ್ರಿಂದ ಇದನ್ನು ನೀವು ಆದಷ್ಟು ಗಮನ ಕೊಟ್ಟು ಅಪ್ಲೈ ಮಾಡ್ಕೊಳ್ಳಿ. ಗೌರ್ಮೆಂಟ್ ಜಾಬ್ ಆಗಿರೋದ್ರಿಂದ ನೀವು ಆದಷ್ಟು ಇದನ್ನು ಅಪ್ಲೈ ಮಾಡಿಕೊಂಡು ಇದನ್ನು ಸದುಪಯೋಗ ಪಡ್ಕೊಳ್ಳಿ, ಜಾಬ್ನ ಪಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಜಾಬ್ ಎಲ್ಲಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ಸ್ಥಳ ಬಂದು ಚಿತ್ರದುರ್ಗ ಜಿಲ್ಲೆಯ ಹಲವಾರು ಗ್ರಾಮ ಪಂಚಾಯಿತಿಗಳಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾನು ಇಮೇಜ್ ಕೊಟ್ಟಿದ್ದೀನಿ ನೋಡಿ. ಜಿಲ್ಲಾ ಪಂಚಾಯತಿ ಚಿತ್ರದುರ್ಗದವರು ಇದನ್ನು ಗೌರ್ಮೆಂಟ್ ನೋಟಿಫಿಕೇಷನ್ ರಿಲೀಸ್ ಮಾಡಿದ್ದಾರೆ. ಅಫಿಷಿಯಲ್ ನೋಟಿಫಿಕೇಷನ್ ರಿಲೀಸ್ ಆಗಿದೆ. ಸೊ ಇದು ತುಂಬ ಒಳ್ಳೆಯ ಮಾಹಿತಿ. ಮತ್ತು ಆದಷ್ಟು ಬೇಗ ಇದನ್ನು ಫಿಲ್ ಮಾಡ್ತಾಯಿದ್ದಾರೆ ಅಪ್ಲಿಕೇಶನ್ಸ್ ಮತ್ತು ಇನ್ವೈಟ್ ಮಾಡಿ ಆದಷ್ಟು ಬೇಗ ವೇಕೆನ್ಸಿನ ಫಿಲ್ ಮಾಡೋದಕ್ಕೆ ಅಧಿಸೂಚನೆಯನ್ನು ಹೊರಡಿಸಿದೆ. ಇಲ್ಲಿ ಚಿತ್ರದುರ್ಗ ಜಿಲ್ಲೆ ಹಲವಾರು ಗ್ರಾಮ ಪಂಚಾಯಿತಿಗಳಲ್ಲಿ ಹುದ್ದೆಗಳು ಖಾಲಿ ಇರುತ್ತೆ. ಇದನ್ನು ನೀವು ನೋಡ್ಕೊಬೋದು. ಸೊ ಕರ್ನಾಟಕದ ಜನತೆ ನೋಡಿ, ಅದರಲ್ಲಿ ಚಿತ್ರದುರ್ಗ ಜಿಲ್ಲೆಯವರು ಎಸ್ಪೆಷಲಿ ಇವರು ಅಪ್ಲೈ ಮಾಡ್ಕೊಳ್ಳೋದು ಜಾಬ್ ಸಿಗೋದಕ್ಕೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಬನ್ನಿ, ವಿದ್ಯಾರ್ಹತೆ ಏನಿದೆ ಅಂತ ನೋಡೋಣ. ವಿದ್ಯಾರ್ಹತೆ ಬಂದು PUC ಅಥವಾ ತತ್ಸಮಾನ ಪರೀಕ್ಷೆ ಅಂತ ಕೇಳಿದ್ದಾರೆ. ಸೊ PUC ಅಥವಾ ತತ್ಸಮಾನ ಪರೀಕ್ಷೆ ಅಂದರೆ ITI ಕೂಡ ಆಗ್ಬೋದು, ಡಿಪ್ಲೊಮಾ ಕೂಡ ಆಗ್ಬೋದು, ಅಥವಾ PUC ಈಕ್ವಲೆಂಟ್ ಆಗೋಂಥ ಬೇರೆ ಯಾವುದೇ ಪರೀಕ್ಷೆಗಳನ್ನ ಆಗಿರಬೇಕು. ಮತ್ತು ಇಲ್ಲಿ ಕನ್ನಡ ಸಬ್ಜೆಕ್ಟ್ನ ಇವರು ಯಾವುದೇ ಒಂದು ಸಬ್ಜೆಕ್ಟಾಗಿ ಓದಿರಬೇಕು. ಅಂದರೆ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜಲ್ಲಿ ಒಂದು ಸಬ್ಜೆಕ್ಟಾಗಿ ಕನ್ನಡ ಇರಲೇಬೇಕು. ಆ ಥರ ಸ್ಟೂಡೆಂಟ್ಸ್ ಅಥವಾ ಆ ಥರ ಅಪ್ಲಿಕೆಂಟ್ಸ್ ಮಾತ್ರ ಇದಕ್ಕೆ ಅಪ್ಲೈ ಮಾಡೋಕ್ಕಾಗುತ್ತೆ. ಇದು ಬಿಟ್ಟು ಬೇರೆ ಏನು ಬೇಕಾಗುತ್ತೆ ಅಂತ ನೋಡೋಣ. ಕಂಪ್ಯೂಟರ್ ಟ್ರೈನಿಂಗ್ ಕೋರ್ಸ್ ಅಥವಾ ಸರ್ಟಿಫಿಕೇಷನ್ ಆಗಿರಬೇಕು. ಸೊ ಕಂಪ್ಯೂಟರ್ ಟ್ರೈನಿಂಗ್ ಕೋರ್ಸ್ ಮಾಡಿಕೊಂಡು ಸರ್ಟಿಫಿಕೇಟ್ನ ಇಟ್ಕೊಂಡಿರೋರು ಇದನ್ನು ಅಪ್ಲೈ ಮಾಡ್ಕೋಬೋದು. ಇದು ಬಿಟ್ಟರೆ ಬೇರೆ ಯಾವುದೋ ಪರೀಕ್ಷೆ ಇರೋದಿಲ್ಲ. ಹಾಗಾಗಿ ಇದೇ ಕ್ವಾಲಿಫಿಕೇಷನ್ ಆಗಿರುತ್ತೆ ಅಪ್ಲೈ ಮಾಡೋದಕ್ಕೆ ಈ ಜಾಬ್ಗೆ. ಕಂಪ್ಯೂಟರ್ ಟ್ರೈನಿಂಗ್ ಮತ್ತು ಕೋರ್ಸು ಯಾವುದೇ ಸ್ಟೇಟ್ ಅಥವಾ ಕೇಂದ್ರ, ರಾಜ್ಯ ಅಥವಾ ಕೇಂದ್ರ ಅಧೀನದಲ್ಲಿ ಒಳಪಟ್ಟಿರೋಂಥ, ಅದರಿಂದ ಸರ್ಟಿಫೈಡ್ ಆಗಿರೋಂಥ ಸರ್ಟಿಫಿಕೇಟ್ ಆದರೆ ಸಾಕಾಗಿರುತ್ತೆ. ಸೊ ಇವೆರಡು ಕ್ವಾಲಿಫಿಕೇಷನ್ ಯಾರು ಮೀಟ್ ಮಾಡ್ತಾರೆ ಖಂಡಿತ ಅಪ್ಲೈ ಮಾಡ್ಕೋಬೋದು. ಬೇರೆ ಯಾವುದೇ ಎಕ್ಸ್ಪೀರಿಯೆನ್ಸ್ ಅಗತ್ಯ ಇರೋದಿಲ್ಲ. ಎಕ್ಸ್ಪೀರಿಯೆನ್ಸ್ ಇದ್ರೂ ನಡೆಯುತ್ತೆ, ಬಟ್ ಮೇಯ್ನಾಗಿ ಇವೆರಡು ಆಗಲೇ ಇರಬೇಕು. ಸೊ ಯಾರು ಕಂಪ್ಯೂಟರ್ ಟ್ರೈನಿಂಗ್ ಕೋರ್ಸ್ ಇರುತ್ತೆ ಅವ್ರಿಗೆ ಖಂಡಿತ ಅಪ್ಲೈ ಮಾಡಿ. ಜಾಬ್ ಸಿಗೋಂಥ ಚಾನ್ಸಸ್ ತುಂಬಾ ಇರುತ್ತೆ ಅಂತ ಹೇಳ್ತೀನಿ. ಸೊ ಎಲ್ಲೆಲ್ಲಿ ಹುದ್ದೆ ಖಾಲಿ ಇದೆ ಅಂತ ವಿವರಣೆ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಸೊ ಇಲ್ಲಿ ತುಂಬ ಗ್ರಾಮ ಪಂಚಾಯತಿಗಳ ಹೆಸರುಗಳನ್ನ ಕೊಟ್ಟಿದ್ದಾರೆ, ತಾಲೂಕುಗಳನ್ನ ಕೊಟ್ಟಿದ್ದಾರೆ. ಇದು ಯಾವಾಗಿಂದ ವೇಕೆಂಟ್ ಇದೆ ಅಂತಲೂ ಕೊಟ್ಟಿದ್ದಾರೆ. ಇಷ್ಟು ಇಸ್ವಿಗಳಿಂದ ಸುಮಾರು 2012ರಿಂದ ಖಾಲಿ ಇದೆ. ಹಾಗಾಗಿ ಫಿಲ್ ಆಗಿರೋದಿಲ್ಲ. ಇವಾಗ ಕಾಲ್ ಮಾಡಿದ್ದಾರೆ, ಇದನ್ನು ಫಿಲ್ ಮಾಡ್ತಾರೆ. ಸೊ ದಯವಿಟ್ಟು ಅಪ್ಲೈ ಮಾಡ್ಕೊಳ್ಳಿ. ಸೊ ಅಪ್ಲೈ ಮಾಡೋದಕ್ಕೆ ಆನ್ಲೈನ್ ಅಪ್ಲಿಕೇಶನ್ಸ್ ಆಗಿರುತ್ತೆ. ಸೊ ಇದು ಬಂದು ಗೌರ್ಮೆಂಟ್ ವೆಬ್ಸೈಟ್. ಅಪ್ಲೈ ಮಾಡೋಕ್ಕಿಂತ ಮುಂಚೆ ಆನ್ಲೈನ್ ಅಪ್ಲೈ ಮಾಡಿ. ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಹೀಗೆ ನೋಡಿ, ಇದು ಈ ಥರ ಓಪನ್ ಆಗುತ್ತೆ ವೆಬ್ಸೈಟು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಚಿತ್ರದುರ್ಗ, ಇದು ಕೇಂದ್ರ ಸರ್ಕಾರದ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ವೆಬ್ಸೈಟ್ ಆಗಿದೆ. ಸೊ ಇಲ್ಲಿ ಈಗ ನೋಡ್ಬೋದು. ಸೊ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದಕ್ಕೆ ಸ್ಟೆಪ್ ಬೈ ಸ್ಟೆಪ್ನ ಹೇಳ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ನಿಮಗೆ ವೆಬ್ಸೈಟ್ ಈ ಥರ ಕಾಣಿಸ್ತಿರುತ್ತೆ. ಸೊ ಇಲ್ಲಿ ಕೆಲವು ಸೂಚನೆಗಳನ್ನ ಕೊಟ್ಟಿದ್ದಾರೆ. ತುಂಬ ಸುಲಭವಾದ ಸೂಚನೆಗಳಾಗಿದೆ. ಏನೇನಂತ ಓದ್ಕೊಳ್ಳಿ, ಡೀಟೇಲಾಗಿ ಓದ್ಕೊಂಡು ನಂತರ ಇದಕ್ಕೆ ಅಪ್ಲೈ ಮಾಡಿ. ತುಂಬ ಸುಲಭವಾಗಿರುತ್ತೆ, ಆ ಥರ ಏನು ಡಿಫಿಕಲ್ಟಿ ಏನಿಲ್ಲ. ಸೊ ಆದಷ್ಟು ಬೇಗ ಅಪ್ಲೈ ಮಾಡಿಕೊಂಡು ಉಪಯೋಗ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಇಲ್ಲಿ ನೋಡಿ, ಫಸ್ಟ್ ಬಂದು ಹುದ್ದೆ ಮಾಹಿತಿ ಅಂತಿದೆ. ನೀವು ಯಾವ ಜಿಲ್ಲಾ ಪಂಚಾಯತಿ ಹೆಸರಲ್ಲಿ ಅಪ್ಲೈ ಮಾಡ್ತಿದ್ದೀರಾ ಆ ಜಿಲ್ಲಾ ಪಂಚಾಯತಿನ ಸೆಲೆಕ್ಟ್ ಮಾಡಬೇಕು. ಹುದ್ದೆ ಹೆಸರು ಆಲ್ರೆಡಿ ಹೇಳ್ದಂಗೆ ಕರ ವಸೂಲಿಗಾರ ಅಥವಾ ಬಿಲ್ ಕಲೆಕ್ಟರ್ ಆಗಿರುತ್ತೆ. ತಾಲೂಕ್ ಪಂಚಾಯತಿ ಮತ್ತು ಯಾವ ಗ್ರಾಮ ಪಂಚಾಯತಿ ಒಳಗಡೆ ಬರುತ್ತೆ ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಒಳಗಡೆ ಬರ್ತಾ ಇದ್ದೀರಾ, ನಿವಾಸಿಯಾಗಿದ್ದೀರಾ ಅಂತ, ಹೌದು ಎಂತೂ ಇಲ್ಲ ಅಂತ ಕೊಟ್ಟಿದ್ದಾರೆ. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಷ್ಟ ಆಗಿರುತ್ತೆ. ಮತ್ತು ವೈಯಕ್ತಿಕ ಮಾಹಿತಿಗಳನ್ನ ಕೇಳಿದ್ದಾರೆ.
ಸೊ ಅಪ್ಲಿಕೆಂಟ್ ಹೆಸರು, ತಂದೆ ತಾಯಿ ಹೆಸರು, ಹುಟ್ಟಿದ ದಿನಾಂಕ ಇದೆಲ್ಲ ನೀವು. ನೆಕ್ಸ್ಟ್ ಬಂದು ಸೊ ಕರೆಸ್ಪಾಂಡಿಂಗ್ ಅಡ್ರೆಸ್ಸು ಏನಾದರೂ ಪೋಸ್ಟಲ್ ಮುಖಾಂತರ ಇದನ್ನು ತಿಳಿಸ್ಕೊಡೋಕ್ಕೆ ಕ್ಯಾಂಡಿಡೇಟ್ಸ್ಗೆ ಅವರು ಯಾವುದು ರೆಗ್ಯುಲರಾಗಿ ಯೂಸ್ ಮಾಡ್ತಾರೆ ಫೋನ್ ನಂಬರ್ ಅಥವಾ ಇಮೇಲ್ ಐ ಡಿನ ಕೊಟ್ಟು ಇಲ್ಲಿ ಏನು ಮತ್ತು ಅವರ ವಿಳಾಸ ಎಲ್ಲ ಕೊಟ್ಟರೆ ಅವ್ರಿಗೆ ಕಮ್ಯುನಿಕೇಷನ್ ಸಿಗುತ್ತೆ ಫ್ರೆಂಡ್ಸ್. ಈ ಜಾಬ್ ಬಗ್ಗೆ ನೆಕ್ಸ್ಟ್ ಏನಾಗುತ್ತೆ ಅದರ ಕರೆಸ್ಪಾಂಡೆನ್ಸ್ ಸಿಗುತ್ತೆ. ಸೊ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಆಲ್ರೆಡಿ ಹೇಳ್ದಂಗೆ ಇಲ್ಲಿ PUC ಆಗಿದ್ದರೆ PUC, IT ಆಗಿದ್ದರೆ IT ಅಥವಾ ಡಿಪ್ಲೊಮಾ ಅವರು ಆಗಿದ್ರೂ ಕೂಡ ಅದು ಈಕ್ವಲ್ ಆಗುತ್ತೆ. ಸೊ ಇವರು ಅಪ್ಲೈ ಮಾಡ್ಕೊಬೋದು. ಮಾರ್ಕ್ಸ್ ಅಥವಾ CGPAನಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಈ ಥರ ಮಾಹಿತಿ ಬಂದು ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ತುಂಬ ಇಂಪಾರ್ಟೆಂಟ್. ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಅಪ್ಲೈ ಮಾಡ್ಕೊಳ್ಳಿ. ಕ್ಯಾಸ್ಟ್ ಸರ್ಟಿಫಿಕೇಟು ನೀವು ಈ ಜಾಬ್ ಅಪ್ಲಿಕೇಶನ್ ಏನು ಕಾಲ್ ಮಾಡಿದ್ದಾರೆ ಅದಕ್ಕಿಂತ ಮುಂಚೆ ಪಡ್ಕೊಂಡಿರೋ ಅಂಥ ಡೇಟಲ್ಲಿ ಆಗಿರಬೇಕಿದು. ಸೊ ಯಾರ್ಯಾರು ಕ್ಯಾಸ್ಟ್ ಸರ್ಟಿಫಿಕೇಟ್ ಇಟ್ಕೊಂಡಿದ್ದೀರಾ ಖಂಡಿತ ಅಪ್ಲೈ ಮಾಡಿ. ಇವಾಗ ಅಪ್ಲೈ ಮಾಡಿ ನೀವು ಆಮೇಲೆ ಇದನ್ನು ಇವಾಗ ತೊಗೊಂಡು ಕ್ಯಾಸ್ಟ್ ಸರ್ಟಿಫಿಕೇಟ್ನ ಆಮೇಲೆ ಅಪ್ಲೈ ಮಾಡ್ತೀನಿ ಆಗೋದಿಲ್ಲ. ಆಲ್ರೆಡಿ ಇವಾಗ ಇಟ್ಕೊಂಡಿದ್ದೀರಾ ಅವ್ರು ಅಪ್ಲೈ ಮಾಡ್ಕೊಂಡ್ರೆ ಇದು ಜಾಬ್ ಸಿಗುತ್ತೆ. ಅದೊಂದು ಕಂಡೀಷನ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ. ನೆಕ್ಸ್ಟ್ ಬನ್ನಿ, ಅರ್ಜಿ ಶುಲ್ಕ ಅಂತಿದೆ. ಒಂದು ನಾಮಿನಲ್ ಫೀಸ್ ಇರುತ್ತೆ. ಈ ಶುಲ್ಕನ ನೀವು ಪೇ ಮಾಡಬೇಕಾಗತ್ತೆ. ಮತ್ತು ಯಾವ ಬ್ಯಾಂಕಲ್ಲಿ ಪೇ ಮಾಡ್ತೀರೋ ಒಂದು ಬ್ಯಾಂಕಲ್ಲಿ ಪೇ ಮಾಡಿ ಅದರ ರಿಸಿಪ್ಟ್ ನಂಬರ್, ರಶೀದಿ, ಡೇಟ್ ಆಫ್ ಪೇಮೆಂಟ್ ಎಲ್ಲ ಇದನ್ನು ರೆಕಾರ್ಡ್ ಮಾಡ್ಕೊಂಡು ರಿಸಿಪ್ಟ್ ಇಟ್ಕೊಂಡು ನೀವು ಇಲ್ಲಿ ಫೈನಲ್ ಡಿಕ್ಲರೇಷನ್ ಕೊಡಬೇಕಾಗುತ್ತೆ. ಇದಿಷ್ಟೇ ಸಿಂಪಲ್ ಮಾಹಿತಿ ಆಗಿರುತ್ತೆ. ಆಲ್ರೆಡಿ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಇದು ಹೇಳಿದ್ದೀವಿ. ಏನು ಬೇಕು ಒಂದು ಡಿಕ್ಲರೇಷನ್ ಫಾರ್ಮ್ ಇದೆ, ಅದು ನಿಮಗೆ ಲಿಂಕ್ ಅಥವಾ ಇದರಲ್ಲಿ ಕಾಮೆಂಟಲ್ಲಿ ಹಾಕಿರ್ತೀವಿ ನೋಡ್ಕೊಳ್ಳಿ. ಆ ಡಿಕ್ಲರೇಷನ್ ಫಾರ್ಮು ನೀವು ಸಬ್ಮಿಟ್ ಮಾಡಿದ್ರೆ ಸಾಕಾಗುತ್ತೆ. ಅದು ಕೂಡ ಇಂಪಾರ್ಟೆಂಟು. ಸೊ ಇದಿಷ್ಟು ಫಿಲ್ ಮಾಡಿದ್ಮೇಲೆ ನೀವು ಒಂದು ಕ್ಯಾಪ್ಚಾ ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಇದನ್ನು ಫಿಲ್ ಮಾಡಿ ಅಥವಾ ನಿಮ್ಗೆ ಯಾವ ಅಪ್ಲೈ ಮಾಡೋಕ್ಕೆ ನಿಮಗೆ ಯಾವ ಕ್ಯಾಪ್ಚಾ ಬರ್ತದೆ ಫಿಲ್ ಮಾಡಿ ಸಬ್ಮಿಟ್ ಮಾಡ್ಕೊಳ್ಳಿ. ರೀಸೆಟ್ ಅಂತ ಕೊಟ್ಟಿದ್ರೆ ಏನಾದ್ರು ಫಸ್ಟಿಂದ ಫಿಲ್ ಮಾಡಬೇಕಂದ್ರೆ ಮತ್ತೆ ಎಲ್ಲ ಫಿಲ್ ಮಾಡಿ ನೀವು ಮತ್ತೆ ಸಬ್ಮಿಟ್ ಮಾಡ್ಬೋದು. ಸೊ ಹೀಗಾಗಿ ಇದಿಷ್ಟು ಮಾಡಿದ್ರೆ ಸಿಂಪಲ್ ಸ್ಟೆಪ್ಸ್ ಇದೆ, ಅಪ್ಲೈ ಮಾಡ್ಕೊಳ್ಳಿ. ಪರೀಕ್ಷೆ ಕೂಡ ಯಾವುದೂ ಇರೋದಿಲ್ಲ. ಇದು ಅಪ್ಲೈ ಮಾಡಿದ್ಮೇಲೆ ನಿಮಗೆ ಸೆಲೆಕ್ಷನ್ ಆಗುತ್ತೆ. ಸೆಲೆಕ್ಷನ್ ಹೇಗಾಗುತ್ತೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ನೀವು ನೋಡ್ಬೋದು ನಿಮ್ದು ಏನು ಮಾರ್ಕ್ಸ್ ಇರುತ್ತಲ್ಲ 50% ಆಫ್ ಮಾರ್ಕ್ಸ್ ವೇಟೇಜ್ ಅಂದರೆ PUC ಅಥವಾ ಡಿಪ್ಲೊಮಲ್ಲಿ ಪಡೆದಿರೋ ಅಂಥ ಮಾರ್ಕ್ಸ್ ಅದು 50% ವೇಟೇಜ್ ಆಗಿರುತ್ತೆ. ಮತ್ತು ನಿಮ್ಮ ಕಂಪ್ಯೂಟರ್ ಕೋರ್ಸಲ್ಲಿ ಏನು ಮಾರ್ಕ್ಸ್ ಸ್ಕೋರ್ ಮಾಡಿದ್ದೀರಾ ಅದು 50% ವೇಟೇಜ್ ಇರುತ್ತೆ. ಇವೆರಡು ವೇಟೇಜ್ನ ತೊಗೊಂಡು ನೀವು ಯಾರು ಹೈಯೆಸ್ಟ್ ಮೆರಿಟಲ್ಲಿ ಬರ್ತಾರೋ ಅವ್ರಿಗೆ ಜಾಬ್ ಸಿಗುತ್ತೆ. ಇದು ಆಯಾ ಜಿಲ್ಲಾ ಪಂಚಾಯತಿಯವರು ಅಥವಾ ಆಯಾ ಜಿಲ್ಲಾ ಪಂಚಾಯತಿ ಒಳಗೊಂಡಿರೋಂಥ ಗ್ರಾಮ ಪಂಚಾಯತಿ ಅಪ್ಲೈ ಮಾಡೋದ್ರಿಂದ ಇವೆರಡು ಸರ್ಟಿಫಿಕೇಟ್ ಇರೋರು ಅಪ್ಲೈ ಮಾಡಿಕೊಂಡ್ರೆ ಸೆಲೆಕ್ಷನ್ ಆಗೋ ಚಾನ್ಸ್ ತುಂಬ ಇರುತ್ತೆ. ಯಾಕಂದರೆ ನಿಮ್ಮ ಮಾರ್ಕ್ಸ್ ಕೂಡ ಚೆನ್ನಾಗಿದ್ದು ನಿಮ್ಮ ಸರ್ಟಿಫಿಕೇಷನ್ ಕಂಪ್ಯೂಟರ್ ಕೋರ್ಸ್ ಸರ್ಟಿಫಿಕೇಷನ್ ಸ್ಕೋರ್ ಕೂಡ ಚೆನ್ನಾಗಿದ್ರೆ ಖಂಡಿತ ಜಾಬ್ ಸಿಗುತ್ತೆ ಅಂತ ಹೇಳಬಲ್ಲೆ ನಾನು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದೇ ಥರ ಬೇರೆ ಬೇರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಜಾಬ್ ಅಪ್ಡೇಟ್ನ ತೊಗೊಂಬರ್ತೀವಿ. ಕಂಪ್ಲೀಟ್ ವೀಡಿಯೋಸ್ ಅಥವಾ ಡೀಟೇಲ್ಸ್ನ ಶೇರ್ ಮಾಡ್ತೀವಿ. ಇಷ್ಟ ಆಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್.